ಆಷಾಢ ಶುಕ್ರವಾರ ಮೈಸೂರು ವಿಶೇಷವಾದಂತ ಒಂದು ಕಳೆಯನ್ನ ಕಟ್ಕೊಳ್ತಕ್ಕಂಥ ಒಂದು ದಿನವಾಗಿತ್ತು. ಮೂರನೇ ಶುಕ್ರವಾರದಂದು ಸಾಗರೋಪಾದಿಯಲ್ಲಿಯ ಭಕ್ತಾದಿಗಳ ದಂಡು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ಎಲ್ಲರೂ ಪುನೀತರಾದರು. ಅದರಲ್ಲಿ ಎಲ್ಲ ನಾಯಕರು, ಎಲ್ಲ ಪಕ್ಷದ ನಾಯಕರುಗಳು ಮತ್ತೆ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬಂದ್ರು ಅಂತ ಹೇಳ್ತಾ ಇದೀನಲ್ಲ. ಈ ಸಲದ ಒಂದು ವಿಶೇಷತೆ ಏನಂತಂದ್ರೆ ಹೆಚ್ಚು ಮಹಿಳೆಯರು ಅವರು ತಾಯಿ ಚಾಮುಂಡೇಶ್ವರಿ ದಸರಾ ಅಂತ ಅಂದಾಗ್ಲೇ ಮೈಸೂರಿಗೆ ತುಂಬಾ ಕೀರ್ತಿ ಕೊಡ್ತಕ್ಕಂಥ ಒಂದು ಹಬ್ಬ. ದಸರಾದಲ್ಲೂ ಕೂಡ ಅಷ್ಟೇನೆ ಈ ಸಲ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ. ಮತ್ತು ಈ ಸಲ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೆಚ್ಚು ಹೆಣ್ಮಕ್ಳು ಮಹಿಳೆಯರು, ಲಕ್ಷಾಂತರ ಮಹಿಳೆಯರು ಬಂದು ತಾಯಿ ದರ್ಶನವನ್ನು ಪಡೆದಿದ್ದಾರೆ. ಅದಕ್ಕೆ ಮೂಲ ಕಾರಣ ಅವ್ರಿಗೆ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಹಳ ಖುಷಿನ ಪಡ್ತಾ ಇದ್ದೀನಿ. ನನ್ನ ಜೊತೆಗೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ, ಗ್ಯಾರಂಟಿ ಅಧ್ಯಕ್ಷರಾದಂತಹ ಸಹೋದರ ಅರುಣ್ ಕುಮಾರ್ ಅವರು, ಹಾಗೆಯೇ ಉಪಾಧ್ಯಕ್ಷರಾದಂತಹ ನಮ್ಮ ಪ್ರೊಫೆಸರ್ ಶಿವಕುಮಾರ್ ಅವರು ಬಹಳ ಹಿರಿಯರು, ಹಾಗೆಯೇ ನಮ್ಮ KSRTCಯ ರೂರಲ್ DG ಅವರಾದಂತಹ ದಿನೇಶ್ ಅವರು, ಹಾಗೆಯೇ ನಮ್ಮ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆದಂತಹ ನಮ್ಮ ಎಕ್ಸ್ ಮೇಯರ್ ಆದಂತಹ ಪುಷ್ಪೋಲಿ ಅವರು ಕೂಡ ಈ ಒಂದು ಸಭೆಯಲ್ಲಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮದ ಸಂಗೀತರಿಗೆ ನಾನೇ ಸ್ವಾಗತವನ್ನ ಕೊಡ್ತಾ, ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕಟ್ಟಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದಾಗಿ ನಾನು ಬಹಳ ಸಂಭ್ರಮದಿಂದ ಹೇಳಲಿಕ್ಕೆ ಇಚ್ಛಿಸ್ತೀನಿ, 500 ಕೋಟಿ ಸಂಭ್ರಮ ಅಂದ್ರೆ 5 ಶತಕ ಸಂಭ್ರಮ, ಮಹಿಳಾ ಸಂಭ್ರಮವನ್ನ ನಮ್ಮ ರಾಜ್ಯ ಆಚರಣೆ ಮಾಡ್ತಾ ಇದೆ. ಇದು ಶಕ್ತಿ ಸಂಭ್ರಮ, ಮಹಿಳಾ ಶಕ್ತಿ ಸಂಭ್ರಮ 500 ಕೋಟಿ. ಏನಪ್ಪಾ ಇದ್ರ ಅರ್ಥ ಅಂದ್ರೆ 14ನೇ ತಾರೀಕಿಗೆ ಸರಿಯಾಗಿ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಪ್ರಯಾಣ ಮಾಡಿದಂತಹ ಸಂಖ್ಯೆ ಎಷ್ಟು ಬಾರಿ ಪ್ರಯಾಣ ಮಾಡಿದ್ರು ಅಂದ್ರೆ 500 ಕೋಟಿಯಷ್ಟು. ಇದು ಇತಿಹಾಸದ ಒಂದು ಮೈಲುಗಲ್ಲನ್ನ ಬರೀತಕ್ಕಂಥ ಒಂದು ದಿನವಾಗಲಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಂತಹ ಶ್ರೀ ಸಿದ್ದರಾಮಯ್ಯನವರ ಮತ್ತು ಶ್ರೀ DK ಶಿವಕುಮಾರ್ ಅವರ ನಮ್ಮ ಗ್ಯಾರಂಟಿ ಸರ್ಕಾರ ಇವತ್ತು ಮಹಿಳೆಯರಿಗೆ ಸ್ವಾಭಿಮಾನದ ಶಕ್ತಿಯನ್ನ ಕೊಡೋದ್ರ ಮುಖಾಂತರ ಈ 500 ಕೋಟಿ ಮೈಲುಗಲ್ಲನ್ನು ತಲುಪಲಿಕ್ಕೆ ಶಕ್ತಿಯನ್ನ ಕೊಟ್ಟಿದೆ. ಅದನ್ನ ನಾವು ಖಂಡಿತ ಸಂಭ್ರಮಿಸಬೇಕಲ್ವಾ? ಕೇಳಿ ನಮ್ದು ಬಡವರ ಪರವಾದಂತಹ, ದೀನ ದಲಿತರ ಪರವಾದಂತಹ, ರೈತಾಪಿ ವರ್ಗದ ಪರವಾದಂತಹ, ಮುಖ್ಯವಾಗಿ ಮಹಿಳೆಯರ ಪರವಾದಂತಹ ಸರ್ಕಾರ. ಅನೇಕ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನ ಕೇಂದ್ರೀಕೃತವಾಗಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ. ಈ ಒಂದು ದೇಶದಲ್ಲೇ ಇದು ಒಂದು ಇತಿಹಾಸವನ್ನ ಬರೀತಕ್ಕಂತಹ ಒಂದು ಸಂಭ್ರಮ ಪಡ್ತಕ್ಕಂಥ ಒಂದು ದಿನ ಅಂದ್ರೆ ತಪ್ಪಾಗೋದಿಲ್ಲ. ನಾನು ಈ ಒಂದು ಸಂಭ್ರಮವನ್ನ ನಮ್ಮ ನಾನು ಸ್ವಾತಂತ್ರ್ಯ ಬಂದಾಗ ನಾವಂತೂ ಹುಟ್ಟಿರ್ಲಿಲ್ಲ, ನಾವ್ಯಾರು ಹುಟ್ಟಿರ್ಲಿಲ್ಲ 1947ರಲ್ಲಿ. ಆಗ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಮಹಾತ್ಮ ಗಾಂಧೀಜಿಯವರು ಒಂದು ಕನಸನ್ನ ಕಟ್ಟಿದ್ರು, ಏನು ಮಧ್ಯರಾತ್ರಿಯಲ್ಲಿ ಕೂಡ ಹೆಣ್ಮಕ್ಳು ಸ್ವಾತಂತ್ರ್ಯವಾಗಿ ಓಡಾಡಿದ್ರೆ ಅವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋದು ನಾವು ಭಾವಿಸ್ಬೇಕು ಅಂತ ಹೇಳಿ. ಆದ್ರೆ ಇನ್ನೂ ಆ ದಿನ ಬರ್ಲಿಲ್ಲ. ಆದ್ರೆ ಅಟ್ಲೀಸ್ಟ್ ಒಂದು ಸಮಾಧಾನಕರವಾದಂತ ಒಂದು ವಿಚಾರ ಏನಂತಂದ್ರೆ, ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಆ ಒಂದು ಸಾರಿಗೆ ಸ್ವಾತಂತ್ರ್ಯವನ್ನ ಅನುಭವಿಸ್ತಕ್ಕಂಥ ಒಂದು ಅವಕಾಶವನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ. ಹೆಣ್ಣು ಮಕ್ಕಳು ನಿರ್ಭಡೆಯಿಂದ, ಸ್ವಾಭಿಮಾನದಿಂದ, ಸ್ವಾತಂತ್ರ್ಯದಿಂದ ಇವತ್ತು ಬಸ್ನಲ್ಲಿ ಸಂಚಾರವನ್ನ ಮಾಡತಕ್ಕಂಥ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಇದು ನಿಜವಾಗ್ಲಿ ಒಂದು ಸಾಮಾಜಿಕ